ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ದೇಶದ ರಕ್ಷಣೆಗೆ ಮತ್ತು ಉಳಿವಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಇದು ದೇಶದ ಚುನಾವಣೆ ಎಂದು ಬಿಜೆಪಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣ ಅವರು ತಿಳಿಸಿದರು. ತಾಲೂಕಿನ ಹೇರೂರು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಜಂಟಿ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಉಳಿವಿಗಾಗಿ ದೇವೇಗೌಡರು ಹಾಗೂ ನರೇಂದ್ರ ಮೋದಿಯವರ ಹೊಂದಾಣಿಕೆಯಿಂದಾಗಿ ರಾಜ್ಯದಲ್ಲಿ ಎರಡು ಪಕ್ಷಗಳು ಸಹ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡುತ್ತಿವೆ. ನಾನು ರಾಜ್ಯಸಭೆಗೆ ಕೇಳಿಕೊಂಡಿದ್ದೆ, ಆದರೆ ಬಿಜೆಪಿಯ ಮುಖಂಡರು ನನಗೆ ಲೋಕಸಭೆಯನ್ನ ನೀಡಿದ್ದು ಅದರಂತೆ ನಾನು ಅಭ್ಯರ್ಥಿಯಾಗಿದ್ದೇನೆ. ನಾನು ಹೊರಗಿನವನು ಎಂಬ ಆರೋಪವನ್ನ ಕಾಂಗ್ರೆಸ್ ಪಕ್ಷದವರು ಮಾಡುತ್ತಿದ್ದಾರೆ. ನನಗೂ ತುಮಕೂರಿಗೂ ಅವಿನಾಭಾವ ನಂಟಿದ್ದು ಮುಂದಿನ ದಿನದಲ್ಲಿ ತುಮಕೂರಿನಲ್ಲಿ ವಾಸ್ತವ್ಯವನ್ನ ಇರಲು ಸಹ ಬದ್ಧನಾಗಿದ್ದೇನೆ. ತುಮಕೂರು ಜಿಲ್ಲೆಯ ಇದುವರೆಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಕೆಲಸ ಮಾಡುತ್ತೇನೆ. ಗುಬ್ಬಿ ಕ್ಷೇತ್ರದಲ್ಲಿಯೂ ಸಹ ಫ್ಲೈಓವರ್ ಸೇರಿದಂತೆ ನೀರಾವರಿ, ರಸ್ತೆ, ಉದ್ಯೋಗ ಮತ್ತಿತರ ವಿಚಾರಗಳ ಬಗ್ಗೆ ಯೋಜನೆಯನ್ನ ಸಿದ್ಧಪಡಿಸಿ ಉತ್ತಮ ಅಭಿವೃದ್ಧಿ ಕೆಲಸ ಮಾಡಲು ನಾನು ಬದ್ಧನಾಗಿದ್ದೇನೆ ಅಂತ ತಿಳಿಸಿದರು. ಎರಡು ಪಕ್ಷಗಳನ್ನ ಒಂದು ಮಾಡಿಸಿ ಅವರು ಒಂದೇ ಒಂದು ಸೂಚನೆ ಮೇರೆಗೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೇವೆ. ನಾನು ಅಲ್ಲಿ ಕೂತ್ಕೊಂಡು ನಮ್ಮ ದಿಲೀಪ್ ಅವ್ರಿಗೆ ಹೇಳಿದೆ, ಕಾಂಗ್ರೆಸ್ ಅವರು ಮತ್ತೆ JDS ಅವರು ಒಂದಾದಾಗ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕ್ಯಾಂಡಿಡೇಟ್ ಆದಾಗ ಇಂಥ ಯಾವುದಾದ್ರೂ ಒಂದು ಸಭೆ ಮಾಡಿದ್ರೆ ನಾನು ದಿಲೀಪ್ ಅಂತ ಕೇಳಿದೆ. ನಮ್ಮ ಅಪರಾಧ ಮಾಡಲಿಲ್ಲ ಅನ್ನೋಂಥದ್ದು. ಬಿಜೆಪಿ ಮುಖಂಡರಾದ ಎಸ್ಡಿ ದಿಲೀಪ್ ಕುಮಾರ್ ಅವರು ಮಾತನಾಡಿ, ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಒಂದಾಗಿರುವುದು ದೊಡ್ಡ ಶಕ್ತಿ ಬಂದಂತಾಗಿದೆ. ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರು ಒಟ್ಟಾಗಿ ನಿಂತು ಈ ಬಾರಿ ಬಿಜೆಪಿ ಪಕ್ಷವನ್ನ ಲೋಕಸಭೆಯಲ್ಲಿ ಗೆಲ್ಲಿಸಬೇಕು. ಈ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸದ ಜೆಎಸ್ ಬಸವರಾಜು, ಎಂಎಲ್ಸಿ ಚಿದಾನಂದಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಪಂಚಾಕ್ಷರಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕೀರಪ್ಪ, ಮುಖಂಡರಾದ ಚಂದ್ರಶೇಖರ್, ಗ್ಯಾಸ್ ಬಾಬು, ಪ್ರಬಣ್ಣ, ಎನ್ಸಿ ಪ್ರಕಾಶ್, ಗಂಗರಾಜು, ಡಾಕ್ಟರ್ ನವ್ಯ ಬಾಬು, ಸಿದ್ದಗಂಗಮ್ಮ, ನಂಜೇಗೌಡ, ಸಾಗರಹಳ್ಳಿ ವಿಜಯಕುಮಾರ್, ಭೈರಪ್ಪ, ಹೊನ್ನಗಿರಿ ಗೌಡ, ಕಳ್ಳಿಪಾಳ್ಯ ಲೋಕೇಶ್, ಮಂಜುನಾಥ್ ತಿಪ್ಪೂರು, ರಾಮಾಂಜನೇಯ, ಯೋಗಾನಂದ, ಬ್ಯಾಟರಂಗೇಗೌಡ, ಪ್ರಧಾನ ಕಾರ್ಯದರ್ಶಿ ಯತೀಶ್ ಸೇರಿದಂತೆ ಇನ್ನು ಹಲವಾರು ಕಾರ್ಯಕರ್ತರು ಹಾಜರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಎರಡು ಪಕ್ಷಗಳನ್ನ ಒಂದು ಮಾಡಿಸಿ ಅವರು ಒಂದೇ ಒಂದು ಸೂಚನೆ ಮೇರೆಗೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೇವೆ. ನಾನು ಅಲ್ಲಿ ಕೂತ್ಕೊಂಡು ನಮ್ಮ ದಿಲೀಪ್ ಅವ್ರಿಗೆ ಹೇಳಿದೆ, ಕಾಂಗ್ರೆಸ್ ಅವರು ಮತ್ತೆ JDS ಅವರು ಒಂದಾದಾಗ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕ್ಯಾಂಡಿಡೇಟ್ ಆದಾಗ ಇಂಥ ಯಾವುದಾದ್ರೂ ಒಂದು ಸಭೆ ಮಾಡಿದ್ರೆ ನಾನು ದಿಲೀಪ್ ಅಂತ ಕೇಳಿದೆ. ನಮ್ಮ ಅಪರಾಧ ಮಾಡಲಿಲ್ಲ ಅನ್ನೋಂಥದ್ದು. ಯಾಕೆ ಹೇಳಿದ್ರೆ ದೇವೇಗೌಡರು ಹೋರಾಟದಿಂದ ಬಂದವರು, ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟು ಅವರ ಗಡಿಯಲ್ಲಿ ಬೆಳೆದಿದ್ದೇನೆ. ನನ್ನನ್ನು ಅಭ್ಯರ್ಥಿ ಆಗೋಕ್ಕೆ ನಮ್ಮ ಪಾರ್ಟಿಯವರ ಎಷ್ಟು ವಿಚಾರ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸೋರು ಹಿರಿಯರಾಗಿದ್ದಾಗ ಸನ್ಮಾನ್ಯ ದೇವೇಗೌಡ ಸಾಹೇಬರು, ಮಿತ್ರರಾಗಿದ್ದಾಗ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು. ಆದರೆ ನಾನು ಮನವಿ ಮಾಡ್ತೀನಿ, ನನಗೆ ಸುರೇಶ್ ಅವರು ಪದೇ ಪದೇ ಹೇಳ್ತಾರೆ, ನಾವು ಕೂಡ ಅವತ್ತು ರಾಜಕೀಯವಾಗಿ ನಮ್ಮ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೋರಾಟ ಮಾಡಿದ ಹೊರತು ನಾವು ಕೂಡ ನಮ್ಮ ಪಕ್ಷ ಗೆಲ್ಲಿದ್ದೆ ಹೊರತು ನಾವು ಹೋರಾಟ ಮಾಡಿದೋ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದ್ರು? ಯಾಕೆ ಮುದ್ದಮ್ಮೇಗೌಡರು ಅವತ್ತು ಸಂಸದರಾಗಿ ಟಿಕೆಟ್ ಅನ್ನ ಕೊಟ್ಟಿಲ್ಲ? ಯಾವ ರೀತಿಯ ಕಾರಣ? ಇದೇ ಪರಮೇಶ್ವರ್ ಮತ್ತೆ ಇದೇ ಮುದ್ದಮ್ಮೇಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಮುಖ್ಯ ಕಾರಣ ಪರಮೇಶ್ ಸಾಹೇಬರು. ಇವತ್ತು ಪರಮೇಶ್ ಸಾಹೇಬರು ಕೂಡ ಮುದ್ದಮ್ಮೇಗೌಡರನ್ನು ಗೆಲ್ಲಿಸಬೇಕು ಅಂತ ಒಂದು ಕಿಂಚಿತ್ತೂ ಇಷ್ಟ ಇಲ್ಲ. ಅದು ನಮಗೆ ಗೊತ್ತಿದೆ ಒಳಗಡೆ ಹೇಗಿದೆ ಅನ್ನೋದನ್ನ. ಮುದ್ದಮ್ಮೇಗೌಡರು ಇವತ್ತು ಮುಂದೆ ಜೋರಾಗಿ ಹೋಗ್ತಾರೆ. ಒಳ್ಳೆ ಸಂಸದರಾಗಿದ್ರು, ಒಳ್ಳೆ ಸಂಸದರು. ಮತ್ತೆ 44 ಜನ 2015 ಚುನಾವಣೆಯಲ್ಲಿ 44 ಜನ ಎಲ್ಲರಿಗೆ ಸಂಸದರಿಗೆ, ಹಾಲಿ ಸಂಸದರಿಗೆ ಕೊಟ್ಟಿದ್ರು. ಯಾಕೆ ಮುದ್ದಮ್ಮೇಗೌಡರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ? ಅದಕ್ಕೆ ಗುರಿ ಮಾಡಿದ್ರಿ ಅವತ್ತು. ಇವತ್ತು ಮತ್ತೊಮ್ಮೆ ಅಕ್ಕೆ ಗುರಿ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದೀರಾ. ನಿಮ್ಗೆ ಯಾರು ಗತಿ ಇರಲಿಲ್ಲ. ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಮಾಡೋಕ್ಕೆ ಯಾರು ಗತಿ ಇರಲಿಲ್ಲ. ಇದೇ ಮುದ್ದಮ್ಮೇಗೌಡರು ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡಿ ಬಿಜೆಪಿಗೆ ಬಂದರು. ನಾನಿದ್ದೆ ಮುದ್ದಮ್ಮೇಗೌಡರಿಗೆ ನೀವು ನಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಡ್ತೇವೆ ಅಂತೇಳಿ. ಆದ್ರೆ ಮುದ್ದಮ್ಮೇಗೌಡರಿಗೆ ಯಾರು ವಿಷ ಹಾಕಿ ಪಾಪ ಕರ್ಕೊಂಡೋಗಿ ಅಕ್ಕೆ ಗುರಿ ಮಾಡಿದ್ರು ಗೊತ್ತಿಲ್ಲ. ಒಳ್ಳೆಯದೇ ಆಯ್ತು, ನಮ್ಮ ಸೋಮಣ್ಣ ಅವರು ಬಂದಿದ್ದಾರೆ, ಮೋದಿ ಅಮಿತ್ ಶಾ ಅವರು ಒಪ್ಪಿದ್ದಾರೆ. ಸೋಮಣ್ಣ ಅವ್ರಿಗಿದ್ರೆ ಕೇಂದ್ರದ ಸಚಿವರಾಗ್ತಾರೆ.
ಕಾಂಗ್ರೆಸ್ ಪಕ್ಷ ಗೊತ್ತಿದೆ ನನಗೆ, ರೈತರ ಸಂಕಷ್ಟ ಏನಿದೆ ಅಂತ ಗೊತ್ತಿದೆ. ಅಡಿಕೆ ತೆಂಗು ಬೆಳೆನ ಪಾಪ ನೀವೆಲ್ಲ ನಂಬ್ಕೊಂಡಿದ್ದೀರಾ. ಈಗ ದೊಡ್ಡ ವಿಚಾರ ಏನು ಅಂತಂದ್ರೆ ಕರೆಂಟ್ಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಕಾಗಿದೆ. ಕರೆಂಟ್ ಯಾವಾಗ ಬರ್ತದಪ್ಪ ಯಾವಾಗ ಹೋಗುತ್ತೆ ಅಂತ ಹೊಟ್ಟೆಗೆ ಇಟ್ಟಿಲ್ದಲ್ಲೇ ಕಾಯ್ಕೊಂಡು ಕೂತ್ಕೊಂಡು ಆ ಪರಿಸ್ಥಿತಿ ನಮ್ಮ ಗುಬ್ಬಿ ತಾಲೂಕಿಗೆ ಬಂದಿದೆ, ಇಡೀ ರಾಜ್ಯಕ್ಕೆ ಬಂದಿದೆ. ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಅದರಿಂದ ಆಚೆ ಬರಬೇಕು ಅಂತಂದ್ರೆ ನಮ್ಮ ಸೋಮಣ್ಣವ್ರನ್ನ ಗೆಲ್ಲಿಸ್ಕೋಬೇಕು. ನಾನು ದೇಶ ಸುತ್ತಿದ್ದೀನಿ, ಯಾಕೆ ಅಂತಂದ್ರೆ ನಾನೊಬ್ಬ ಸಾಮಾನ್ಯ ರೈತರ ಮಗನಾಗಿ ಸುಮಾರು ಕಡೆ ಹೇಳಿದ್ದೀನಿ. ಮಗನಾಗಿ ಹೊಟ್ಟೆ ಪಾಡ್ಗೋಸ್ಕರ ಗುಬ್ಬಿಗೆ ಹೋದಾಗ, ಬೆಂಗಳೂರಿಗೆ ಹೋದಾಗ ಒಂದು ಬೋರ್ವೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.